ಬೇಬಿ, ಈ ವಿಲೇಜಾಗ ನನಗಂತೂ ಇರಕ್ಕೆ ಆಗ್ತಾ ಇಲ್ಲ. ಶೂಟಿಂಗ್ 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 ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾವ್ರೆ. ಯಾವ ಶೂಟಿಂಗು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಬೇಬಿ. ಬಂದು ಒಂದಿನ ಆಯ್ತು, ಆದ್ರೂ ಏನು ಶೂಟಿಂಗು ಮಾಡ್ತಾ ಇಲ್ಲ ಬೇಬಿ. ನನಗಂತೂ ಇರಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಬೇಬಿ, ನಿಜ ನಂಗೆ ಇಷ್ಟ ಆಗ್ತಾ ಇಲ್ಲ. ನಾನಂತೂ ಹೊರಟೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಬೇಬಿ. ಯಾರು ಬೇಬಿ ಈ ಥರ ಶೂಟ್ ಮಾಡ್ತಾರೆ ಹೇಳು? ಅದೇ ವಿಲೇಜ್ ಶೂಟಿಂಗು ಬದಲು ಅಟ್ಲೀಸ್ಟ್ ಅಮೆರಿಕಾದಲ್ಲೋ ಎಲ್ಲನ ಕರ್ಕೊಂಡೋಗ್ಬಿಟ್ಟು ಶೂಟ್ ಮಾಡಿದ್ರೆ ಅವಾಗ ಒಪ್ಕೊಂತ ಇದೆ. ಇದೇನು ಬೇಬಿ ಇದು ಹಳ್ಳಿಯಲ್ಲಿ ಶೂಟಿಂಗ್ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಬೇಬಿ, ಇರಿಟೇಷನ್ ಆಗ್ತೈತೆ. ಅಯ್ಯೋ ಅಮ್ಮ, ನಿನಗೆ ಗೊತ್ತಿಲ್ವಾ, ಹೀರೋ ಆಗಬೇಕು ಅಂತಂದ್ರೆ ಭಿಕ್ಷೆ ಬೇಡಕ್ಕೂ ರೆಡಿಯಾಗಿರ್ಬೇಕು, ಹಾಗೇನೆ ವಿಲೇಜ್ ಆಗಿರಕ್ಕೂ ರೆಡಿಯಾಗಿರ್ಬೇಕು. ನಿನ್ಗೇನು ಗೊತ್ತಾಗ್ತದೆ? ನಿನಗೂ ಶೂಟಿಂಗ್ ಐತಾನೆ, ನಿಂಗೆ ಗೊತ್ತಾಗ್ತದೆ. ಅವ್ರು ಹೇಳಿದ್ಮೇಲೆ ಶೂಟಿಂಗ್ ಮಾಡೇ ಮಾಡ್ತಾರೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಹೇಳು? ಅಲ್ಲ ಬೇಬಿ, ಹಳ್ಳಿ ಅಂದರೆ ಇಂಥ ಹಳ್ಳಿಗೆ ಬರಬೇಕಾ? ಬೇರೆ ಎಷ್ಟೊಂದು ಚೆನ್ನಾಗಿರೋ ಹಳ್ಳಿಗಳಿದ್ವು, ಅಲ್ಲಿಗಾದ್ರೂ ಹೋಗ್ಬೋದಿತ್ತಲ್ವಾ? ಅಮ್ಮ, ಅದೆಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ ನೋಡ್ಕೊಂತಾರೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಮನಿರು. ನಾನೇನು ಹೀರೋಯಿನ್ ಆಗಬೇಕು, ಸಣ್ಣ ಪುಟ್ಟ ಫಿಲಮಾಗಿ ಆಕ್ಟ್ ಮಾಡೇನೆ ಆಮೇಲೆ ದೊಡ್ಡ ಫಿಲಮ್ಗೆ ಹೋಗಕ್ಕೆ ಸಾಧ್ಯ. ನಿನ್ಗೇನು ಗೊತ್ತಾಗಲ್ಲ. ಇನ್ನು ನಾವಿಬ್ರು ಜಾಗಿಂಗ್ ಹೋಗ್ಬೇಕು ಇವಾಗ. ಅಲ್ಲೆಲ್ಲ ಓಡಾಡ್ಕೊಂಡ್ಬಿಟ್ಟು ಬಂದು ತಿಂಡಿ ತಿಂದು ಆಮೇಲೆ ಶೂಟಿಂಗ್ ಶುರು ಮಾಡೋಣ. ಆಗಾಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಬಂದರು. ಅಲ್ಲ, ನಿಮ್ಗೆಲ್ಲೂ ಬೇರೆ ಕಡೆ ಜಾಗನೇ ಸಿಗ್ಲಿಲ್ವಾ? ಉಳ್ಕೊಳಕ್ಕೊಂದು ಚೆನ್ನಾಗಿರೋ ಜಾಗ ಇಲ್ಲ. ಹಾಗೇನೆ ಈ ಹಳ್ಳಿನಲ್ಲಿ ಶೂಟಿಂಗ್ ಅಂತ ಹಳ್ಳಿ ಕರ್ಕೊಂಬಂದು ಇರಿಸ್ಕೊಂಡಿದ್ದೀರಲ್ಲ, ಛೇ ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅಯ್ಯೋ ಮೇಡಮ್, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀರಾ? ಹಳ್ಳಿ ಸೀನ್ ಇತ್ತಲ್ವಾ, ಅದಕ್ಕೆ ಹಳ್ಳಿನಲ್ಲಿ ಇರಿಸ್ಕೊಂಡಿದ್ದೀವಿ. ಇಲ್ಲ ಅಂದಿದ್ರೆ ಮೊದಲೇ ನಿಮ್ಮ ಮಗಳು ಹೇಳಿದ್ವಲ್ಲ ಹಳ್ಳಿ ಸೀನೇ ಜಾಸ್ತಿ ಅಂತ. ಚೀ ನನಗಂತೂ ಈ ಹಳ್ಳಿ ಅಂದ್ರೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಅಸಹ್ಯ ಆಗ್ತೈತೆ. ನನಗಂತೂ ಪೂರ್ತಿ ಅಸಹ್ಯ ಉಟ್ಬಿಟ್ಟೈತೆ ನನಗಂತೂ ಹಳ್ಳಿ ಮೇಲೆ. ದಯವಿಟ್ಟು ಶೂಟಿಂಗ್ನ ಬೇಗ ಮುಗಿಸ್ಕೊಟ್ಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಬಿಡಿ. ಬೇಬಿ, ಏನು ಮುಖ ನೋಡ್ತಾ ಇದೆಯಾ ಬೇಬಿ? ನಡಿ, ಇನ್ನೊಂದು 2 ದಿನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೊರಟೋಗ್ಬಿಡ್ಬೇಕು. ನನಗಂತೂ ಇರೋಕ್ಕಾಗ್ತಿಲ್ಲ ಬೇಬಿ ಇಲ್ಲಿ. ಸರಿ ಆಯ್ತು ಕಣಮ್ಮ, ಬಾ ಹೋಗೋಣ. ಹಳ್ಳಿಗೆ ಬಂದು ನೀನು ಹಳ್ಳಿ ಗುಗ್ಗು ಥರ ಆಗ್ತಾ ಇದೆಯಾ? ಇವಳು ಅಜ್ಜಿನ ಬಡಿಯ ನೋಡ್ಲಾ ಯಾ ಪಾಟಿ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಕಿತ್ತೋಗಿರೋಳು. ಎಲ್ಲ ನಿಮ್ಮ ಅತ್ತೆ ಮಾಮು ನಾಸ್ತಿ ಹೊಡೆದ್ಬಿಟ್ಟು ಇಲ್ಲಿ ನೋಡು ಬಿಲಾಲಿ ಹೆಂಗ್ ಆಡ್ತಾಳೆ ನೋಡ್ಲಾ. ಇವ್ರ ಹತ್ರ ಎಣಗಕ್ಕಂತೂ ಆಗಕ್ಕಿಲ್ಲ. ಈ ಅಮ್ಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಣ್ಣ. ನೀನು ಕ್ಯಾಮ್ರಾ ತಗೊಂಡ್ ಬಾ, ಸರಿಯಾಗಿ ಬುದ್ಧಿ ಕಲ್ಸೋಣ. ಏನ ಕ್ಯಾಮ್ರಾದಾಗ ಎಲ್ಲ ಬುದ್ಧಿ ಕಲಿಸ್ತೀಯಾ? ಅವಳನ್ನ ಕಂಡ್ರೆ ನಂಗೆ ಆಗ್ತಿಲ್ಲ, ಚೆನ್ನಾಗಿ ಹಾಕೊಂಡು ರುಬ್ಬೇಕು ಕಣ್ಲ. ನನಗಂತೂ ಸಹಿಸಕ್ಕೆ ಆಯ್ತಿಲ್ಲ. ಎಷ್ಟು ದುರಂಕರ ಮಾತಾಡೋಡು. ಹಳ್ಳಿ ನೋಡ್ರೆ ಚೀ ತೂತುನಂತೆ. ನಾವು ಬೆಳೆದಿರೋ ಅಕ್ಕಿ ಬೇಕು, ನಾವು ಬೆಳೆದಿರೋ ರಾಗಿ ಬೇಕು, ನಾವು ಬೆಳೆದಿರೋದೆಲ್ಲ ಜೋಳ ಎಲ್ಲ ಬೇಕು. ತರಕಾರಿ ದಿನ ತಿನ್ನಕ್ಕೊಂದು ಎತ್ತಿನ ಗಾಡಿ ಬೇಕು. ಫ್ರೂಟ್ಸ್ ತಿನ್ನಕ್ಕೆಲ್ಲ ರೈತರ ಕಡೆಯಿಂದ ಆಗಬೇಕು. ಆದರೆ ಹಳ್ಳಿ ಅಂದರೆ ಚೀಚಿನ ಮಾಡ್ತೀನಿ ಇವಳಿಗೂ. ಅದಕ್ಕೆ ಕಣ್ಲ ಹೇಳಿದ್ದು, ಕಷ್ಟ ಏನು ಅಂತ ಗೊತ್ತು ಮಾಡ್ಬೇಕಲ್ವಾ? ನಡಿ ಕ್ಯಾಮ್ರಾ ತಗೊಂಬಿಟ್ಟು ಬಾ. ಸರಿ ಆಯ್ತು ಮೇಡಮ್, ಯಾವಾಗ ಮುಖ ಊದಿಸ್ಕೊಂಡಿರ್ಬೇಡಿ. ನೀವು ಇವಾಗ ಹುಡುಗಿಯವ್ರ ಅಮ್ಮನ ಪಾತ್ರ ಮಾಡ್ತಾ ಇದ್ದೀರಾ ನಮ್ಮ ಫಿಲಮಲ್ಲಿ, ಸರಿನಾ? ನೀವು ಹಳ್ಳಿಗೆ ಬಂದಿದ್ದೀರಾ. ಹಳ್ಳಿಗೆ ಬಂದಮೇಲೆ ನೀವು ಹಳ್ಳಿಯಲ್ಲಿ ಕೆಲಸ ಮಾಡಬೇಕು. ಆವಾಗ ನಿಮ್ಮ ಮಗಳು ನೀವು ಇಬ್ರು ಕೆಲಸ ಮಾಡೋದನ್ನ ನೋಡ್ಬಿಟ್ಟು ಜನ ಅಯ್ಯೋ ಈ ಕೆಲಸ ಮಾಡ್ತಾ ಇದ್ದಾರೆ ಸಿಟಿಯಿಂದ ಬಂದ್ರು ಅಂತ ಅಂತಾರೆ. ಆವಾಗ ನೀವು ಅಯ್ಯೋ ಬಿಡಿ ಇದೆಲ್ಲ ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕು. ಅದೇನೇ ನಮ್ಮ ಶೂಟಿಂಗ್ ಟೀಮು. ವಾಟ್? ನಾನು ಇಲ್ಲಿ ಹಸು ಹತ್ರ ನಿಂತ್ಕೊಂಡು ಎಮ್ಮೆ ಹತ್ರ ನಿಂತ್ಕೊಂಡು ಕಸ ಬಾಸ್ಕೊಂಡು ನಾನು ಕೆಲಸ ಮಾಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಕ್ಯಾನ್ಸಲ್, ಮತ್ತೆ ಶೂಟಿಂಗ್ ಕ್ಯಾನ್ಸಲ್. ಪಾರು, ನಿಮ್ಮ ಅಮ್ಮನ ಕರ್ಕೊಂಡು ನೀನಿಂದ ಹೊರಟೋಗ್ಬಿಡು, ಸಾಕು. ಶೂಟಿಂಗ್ ಕ್ಯಾನ್ಸಲ್. ಅಮ್ಮ, ದಿಸ್ ಇಸ್ ಟೂ ಮಚ್. ನಿನ್ನ ಮಗಳು ಹೀರೋಯಿನ್ ಆಗೋದನ್ನ ನಿನ್ನ ಕೈಲಿ ನೋಡೋಕ್ಕಾಗಲ್ಲ ಅಲ್ವಾ? ನಿನ್ನ ಕೈಲಿ ಇಷ್ಟ ಇಲ್ಲ ಅಲ್ವಾ ನೋಡೋಕ್ಕೆ? ಅದಕ್ಕೇನೆ ಈ ಥರ ಎಲ್ಲ ಆಡ್ತಾ ಇದೆಯಾ? ನಾನೇ ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಶೂಟಿಂಗ್ಗೋಸ್ಕರ ಅಂತ ಹೇಳ್ಬಿಟ್ಟು ನೀನು ಜಸ್ಟ್ ಸಗಣಿ ಬಾಸಕ್ಕೇನೆ 100 ಸಲ ಯೋಚನೆ ಮಾಡ್ತೀಯಲ್ಲ. ದಿಸ್ ಇಸ್ ಟೂ ಮಚ್. ಈ ಫಿಲಮ್ ಏನಾದರೂ ನಿಂತೋಗ್ಬಿಟ್ಟು, ಈ ಫಿಲಮ್ ಏನಾದರೂ ಅರ್ಧಕ್ಕೆ ನಿಂತೋಗ್ಬಿಟ್ರೆ ನಾನಂತೂ ಬದುಕಾಗಿಲ್ಲ. ವಿಷ ಸೇವಿಸ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ನೀವು ಆಕ್ಟಿಂಗ್ ಮಾಡಲೇಬೇಕು, ಮಾಡೇ ಮಾಡ್ತೀರಾ ಅಷ್ಟೇನೆ. ಬೇಬಿ, ಸಾಯ ಮಾತೆಲ್ಲ ಆಡಬೇಡ. ಸರಿ, ನಿನ್ಗೋಸ್ಕರ ನಾನು ಸಗಣಿ ಎಲ್ಲ ಬಾಸಕ್ಕೆ ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ. ನಂಗೆ ಗೊತ್ತಿತ್ತು ಮಮ್ಮಿ ನೀನು ಒಪ್ಕೊಂತೀಯಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸರ್, ಶೂಟಿಂಗ್ ಶುರು ಮಾಡಿ, ಏನು ತೊಂದರೆ ಇಲ್ಲ. ಸರಿ, ನಾವು ಆಕ್ಷನ್ ಅಂತ ಹೇಳ್ತೀವಿ. ಆಕ್ಷನ್ ಅಂತ ಹೇಳಿದ ತಕ್ಷಣ ನೀವಂತೂ ಬಗ್ಬಿಟ್ಟು ಕೆಲಸ ಮಾಡಕ್ಕೆ ಶುರು ಮಾಡ್ಕೋಬೇಕು. ಸರಿ ಆಯ್ತು, ಆಕ್ಷನ್. ನೋಡ್ದ ಮಗ, ಇವಳು ಕೊಬ್ಬು ನಿಂಗೆ ಇಳಿಸ್ಬೇಕು ನೋಡು, ಕಿತ್ತೋದೊಳ್ದು. ಕಣ್ಲಾ, ಭಾಳ ದುರಂಕರ ಮಾಡ್ತಾ ಇದ್ಲು. ಮಾಡ್ಲಿ ಸುಮ್ಮನಿರು. ಹೊಳ್ಳೆರು ಅಂದರೆ ಚೀಪಾ? ಹಾಲೆಲ್ಲ ನಾವೇ ಹಾಕಬೇಕು. ಹಾಲೆಲ್ಲ ಕೊಟ್ಟ ಪ್ಯಾಕೆಟ್ ಹಾಲನ್ನ ಕುಡ್ಕೊಂಡು ಕುಂತ್ಕೊಬಿಟ್ಟು ಏನು ಆಟ ಆಡ್ತಾರೆ. ಸರಿಯಾಗಿ ಮಾಡಿದೀವಿ ಬಿಡು. ಹಾಗೆ ಸಗಣಿ ಎಲ್ಲ ನೀಟಾಗಿ ಬಾಸಿ ಒಬ್ರು ತಟ್ಟಿನ ತಲೆ ಮೇಲೆ ಹೊತ್ಕೋಬೇಕು. ಅದ್ರೊಳಗಡೆ ಸಗಣಿ ಇರಬೇಕು. ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಸೂಪರ್ ಆಕ್ಟಿಂಗು. ಹಂಗೇನೆ ಮಾಡಿ, ಹಂಗೆ ಮಾಡಿ. ಹಂಗೆ ಅಲ್ಲೊಂದು ತಟ್ಟಿ ಇದೆ, ತಗೋಬಿಟ್ಟು ತಟ್ಟಿಗೆ ಸಗಣಿ ತುಂಬಿಟ್ಟು ಹಂಗೇನೆ ನಿಮ್ಮ ಅಮ್ಮನ ತಲೆ ಮೇಲೆ ಒರೆಸಿ ಪಾರು. ಹಂಗೇನೆ ನಾನು ಮೊದಲು ಇದೇ ಕೆಲಸನೇ ಮಾಡ್ತಾ ಇದ್ದೆ. ಈ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ಹೋಗ್ಬಿಟ್ಟು ಯಾರಿಗೋ ಮೋಸ ಮಾಡಿಬಿಟ್ಟು ಹೆಂಗೋ ಎಲ್ಲ ಸೆಟ್ಲಾದರೆ. ಆದರೆ ನನ್ನ ಮಗಳವಳಲ್ಲ ಇವಳು. ನನ್ನ ಗಂಡ ಹೇಳ್ದ, ಇನ್ನೊಂದು ಮಗ ಆಗಲಿ ಅಂದರೆ ನಾನೇ ಬ್ಯೂಟಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಇವಳು ಒಬ್ಬಳೇ ಇರಲಿ ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇವಾಗ ನೋಡಿದ್ರೆ ನನ್ನನ್ನು ಮತ್ತೆ ಸಗಣಿ ಎತ್ತಕ್ಕೆ ಕರ್ಕೊಂಡ್ಬಿಟ್ಟವಳೆ. ಅದಕ್ಕೆ ಇನ್ನೂ 2-3 ಜನ ಮಕ್ಕಳಿದ್ದಿದ್ರೆ ಇವಳಿಂದ ಯಾರು ಬರ್ತಾಯಿದ್ರು. ನನ್ನ ಕರ್ಮಕ್ಕೆ ಸತ್ತೋಯ್ತೀನಿ. ಮಾತಿ ಮುಂಚೆ ಸತ್ತೋಯ್ತೀನಿ. ವಾವ್, ವೆರಿ ಗುಡ್. ತುಂಬ ಚೆನ್ನಾಗಿ ಆಕ್ಟಿಂಗ್ ಬರ್ತಾ ಇದೆ ಮೇಡಮ್. ಇವಾಗ ನೀವು ಶುರು ಮಾಡಿ. ಹಳ್ಳಿನೇ ಸ್ವರ್ಗ, ಹಳ್ಳಿನಾಗಿದ್ರೇನೆ ಸ್ವರ್ಗ ನಮಗೆ. ಹಳ್ಳಿಯಲ್ಲೇ ಬಂದಿರಿ, ಹಳ್ಳಿನಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡಿದ್ರೆ ಆರೋಗ್ಯನೂ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಹೇಳಿ ಮೇಡಮ್. ಅಮ್ಮ ಹೇಳಿ ಇವಾಗ. ಹಳ್ಳಿನೇ ಸ್ವರ್ಗ,
ಇಲ್ಲಿದ್ರೆ ಎಲ್ಲ ತುಂಬಾ ಚೆನ್ನಾಗಿರ್ತೀವಿ. ಎಲ್ರು ಹಳ್ಳಿನಲ್ಲೇ ಬಂದಿರಿ, ಎಲ್ರು ಆರೋಗ್ಯವಂತರಾಗಿರ್ತೀವಿ. ಹಳ್ಳಿನೇ ಚೆನ್ನಾಗಿರ್ತೈತೆ ಸಿಟಿಗಿನ್ನೂ. ಎಲ್ಲ ಬಂದು ಹಳ್ಳಿಲೇ ಇರಬೇಕು. ತುಂಬಾ ಚೆನ್ನಾಗಿದೆ. ವಾ 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 ಮೇಡಮ್ ಅವರೇ, ಅದ್ಭುತ ಅದ್ಭುತ, ಎಕ್ಸ್ಟ್ರಾಡಿನರಿ. ವಾ ವಾ, ಸೂಪರ್ ಆಕ್ಟಿಂಗ್ ಮಾಡಿದ್ರಿ. ಪಾರು, ಫಿಕ್ಸು. ನೀನ್ ನೆಕ್ಸ್ಟ್ ದರ್ಶನ್ ಸರ್ ಜೊತೆ ಫಿಕ್ಸು ಬಿಡು ಹೀರೋಯಿನ್. ಇದೆಲ್ಲ ನಿಮ್ಮಿಂದಾನೇ ಆಗ್ತಾ ಇರೋದು. ನಿಜವಾಗೂ ಇದೆಲ್ಲ ನಿಮ್ಮಿಂದಾನೇ. ನೀವಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ. ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಸೀನ್ ಏನಿದೆ? ನೆಕ್ಸ್ಟ್ ಸೀನ್ ಬಂದು ನೀವೆಲ್ಲರೂ ಆ ಕೆರೆ ಹತ್ರ ಹಸುಗಳಿರ್ತವೆ, ಅಲ್ಲೆಲ್ಲ ಹಸುಗಳಿಗೆ ಮೈ ತೊಳಿಬೇಕು. ಅದೇನೇನೆ ನೆಕ್ಸ್ಟ್ ಸೀನ್. ಏನು, ಹಸುಗಳಿಗೆ ಮೈ ತೊಳಿಬೇಕಾ? ಸಾಧ್ಯನೇ ಇಲ್ಲ, ನಾನಂತೂ ತೊಳೆಯೋದೇ ಇಲ್ಲ. ಕ್ಯಾನ್ಸಲ್ ಕ್ಯಾನ್ಸಲ್, ಫಿಲಮ್ ಕ್ಯಾನ್ಸಲ್. ಅಮ್ಮ, ನೀನೇ ಸೌದೋಕ್ತಿಯ ಮಾಡಿದ್ರೆ ಈಗ ನೋಡು, ಸುಮ್ಮನೆ ಆಕ್ಟ್ ಮಾಡಿದ್ರೆ ಸರಿ. ನಾನು ಹೀರೋಯಿನ್ ಆಗ್ಲೇಬೇಕು, ನೀನು ಆಕ್ಟ್ ಮಾಡಲೇಬೇಕು. ಅಮ್ಮನ ಪತ್ರ ಮಾಡೋಕ್ಕಾಗಲ್ವ ನಿನ್ನ ಕೈಲಿ? ಈಗ ಸುಮ್ಮನೆ ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನು ಹೆಂಗೆ ಆಡ್ರೆ ನನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ನಡಿ ಸುಮ್ಮನೆ ಈಗ ಹೋಗ್ಬೇಕು. ನಾವು ಕೆರೆನಾಗೆ ಹಸುಗಳು ಮೈ ತೊಳಿಬೇಕು ಅಷ್ಟೇನೆ. ಅವ್ರು ಶೂಟಿಂಗ್ ಮಾಡ್ತಾವ್ರೆ. ಬೇಬಿ, ಇದು ಯಾವ ಫಿಲಮ್ ಶೂಟಿಂಗ್ ಬೇಬಿ? ಇಬ್ರು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂತಾರೆ. ಇದು ಯಾವ ಶೂಟಿಂಗ್ ಬೇಬಿ ಇದು? ನಿನಗೆಲ್ಲ ಗೊತ್ತಾಗಲ್ಲ. ಇದೊಂಥರ ಶಾರ್ಟ್ ಮೂವಿ ಥರ, ಎಲ್ಲ ಕಡಿಮೆ ಖರ್ಚಿಗೆ ಮಾಡ್ತಾ ಇರೋದು. ನಾನು ದೊಡ್ಡ ಹೀರೋಯಿನ್ ಆಗಬೇಕು ಅಂದರೆ ಇವಾಗೆಲ್ಲ ಶಾರ್ಟ್ ಫಿಲಮ್ ಎಲ್ಲ ಮಾಡಬೇಕು. ನಿನ್ಗೇನು ಗೊತ್ತಾಗಲ್ಲಮ್ಮ. ಸರಿ, ಹಾಳು ಬಿದ್ದು ಹೋಗ್ಲಿ. ನಿನ್ನಂಥ ಮಗಳನ್ನ ನಾನು ಎತ್ತಿದ್ದೀನಲ್ಲ, ಅದಕ್ಕಾದ್ರೂ ಎಲ್ಲ ಕೆಲಸನೂ ನಾನು ಮಾಡಲೇಬೇಕಲ್ವಾ? ಸರಿ ಬಿಡು, ಮಾಡ್ತೀನಿ. ಥ್ಯಾಂಕ್ ಯು ಮಮ್ಮಿ, ಲವ್ ಯು ಮಮ್ಮಿ. ಸರಿ ಬಾ ಕೆರೆ ಹತ್ರ ಹೋಗೋಣ. ಈಗ ನೋಡಿ, ಕ್ಲೀನಾಗೆ ಹಸು ಮೈ ಕೈ ಎಲ್ಲ ತೊಳಿಬೇಕು. ಒಂದು ಹಸು ಅಲ್ಲ, ಎಲ್ಲ ಸೇರಿ 10 ಹಸು ಅವೆ. 10 ಹಸುದನ್ನು ಮೈ ಕೈ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಬಂದು ಫೋರ್ಸ್ ಕೊಡಬೇಕು. ನೀವು ತಾಲೇನೆ ಕೆಡಿಸ್ಕೋಬೇಡಿ. ನೀವು ಹೇಳಿದ್ರಲ್ಲ ಹಸು ಆಯಲ್ಲ ಒದ್ಯಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕಿನ್ನ ಬೇಕಾ? ನೋಡಿ, ಈಗ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಈಗ ನೋಡಿ ನಾನು ಹೆಂಗ್ ಆಕ್ಟಿಂಗ್ ಮಾಡ್ತೀನಿ ಅಂತ. ನಾನು ನಮ್ಮಮ್ಮ ಸರಿ ಆಕ್ಷನ್. ಲೋ ಮಗನೇ, ಕ್ಯಾಮ್ರಾನಾದ್ರೂ ಸರಿಯಾಗಿ ಇಟ್ಕೊಳ್ಳೋ. ಸುಮ್ಮನಿರ್ಲ, ಕ್ಯಾಮ್ರಾದಾಗ ಚಾರ್ಜೇ ಖಾಲಿ ಆಗ್ಬಿಟ್ಟೈತೆ. ಸುಮ್ಮನಿರು, ತೊಳಿಲಿ ಸುಮ್ಮನಿರು. ವೆರಿ ಗುಡ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಶಾರ್ಟು. ಚೆನ್ನಾಗಿ ಮಾಡಿ, ಚೆನ್ನಾಗಿ ಹಸು ಎಲ್ಲ ತೊಳಿರಿ ಗುರು. ಚೆನ್ನಾಗಿ ರೆಕಾರ್ಡ್ ಮಾಡು. ಹಾ ಪಾರು, ಎಕ್ಸ್ಟ್ರಾರ್ಡಿನರಿ ಬರ್ತೈತೆ. ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಅಮ್ಮ, ಕ್ಲೀನಾಗಿ ವಾಶ್ ಮಾಡು. ಅದನ್ನೆಲ್ಲ ಅವ್ರು ನೋಡ್ಬೇಕಲ್ವಾ? ಕ್ಯಾಮ್ರಾದಾಗ ಆಡಾಕ್ಬೇಕಲ್ವಾ? ನೀನು ನಾಳೆ ಹೀರೋಯಿನ್ ಅಮ್ಮ ಆಗ್ತೀಯಾ. ಎ ಸಿ ಕಾರಾಗೆ ನಾವು ಹೆಂಗೆ ಓಡಾಡ್ತೀವೋ ಹಂಗೆ ಓಡಾಡ್ಕೊಂಡು. ರಶ್ಮಿಕಾ ಮಂದಣ್ಣ ಅವರೆಲ್ಲ ಆಗಿಲ್ವೇನಮ್ಮ? ಈಗ ರಾಧಿಕಾ ಪಂಡಿತು ಅವ್ರ ಥರ ನಾವು ದೊಡ್ಡ ಹೀರೋಯಿನ್ ಆಗ್ಬಿಡ್ತೀನಿ. ನೀನು ನನ್ನ ಹಿಂದೆ ಆರಾಮಾಗಿ ಬರ್ಬೋದು. ಇವಾಗ ಹಸು ತೊಳೆಯೋದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಈಗ ರಾಧಿಕಾ ಪಂಡಿತ್ ಅವರೆಲ್ಲನೂ ಮಾಡಿಲ್ವಾ? ಎಂತೆಂಥ ಕೆಲಸ ಮಾಡೋರು ಅವರು. ಹಸು ತೊಳೆಯೋದಂತೆ, ಕಸ ಗುಡಿಸೋದಂತೆ, ಪಾತ್ರೆ ತೊಳೆಯೋದಂತೆ, ಒಳ್ಳದಂತೆ ಎಲ್ಲ ಮಾಡೋರ್ತಾನೆ. ನಾನು ಹಂಗೆ ಮಾಡಬೇಕು ನೋಡು. ನೀನು ಫ್ಯೂಚರ್ ಹೀರೋಯಿನ್ ಅಮ್ಮ. ನೀನು ಹೆಂಗಿರ್ಬೇಕು ಹಂಗಿರ್ಬೇಕು. ಈ ನನ್ನ ಮಗಳು ತಿಕ್ಲಿಗೆ ಯಾಕಪ್ಪ ಅರ್ಥ ಆಯ್ತಿಲ್ಲ. ದೇವರೇ, ಎಂಥ ಮಗಳನ್ನ ಕೊಟ್ಬಿಟ್ಟಪ್ಪ ನನಗಂತೂ. ಸಾಕು ಹೋಗ್ಬಿಟ್ಟೈತಿ ಇವಳಿಂದ ನನಗೆ. ದೇವರೇ, ನೀನೇ ಕಾಪಾಡಬೇಕು. ತಿಕ್ಲಂಗೆ ಆಡ್ತಾಳೆ. ತಿಕ್ಲಂಗೆ ಕರ್ಕೊಂಬಂದು ಶೂಟಿಂಗು ಅಂತಾರೆ. ಈ ನನ್ನ ಮಕ್ಕಳು ನೋಡ್ರೆ ಇಬ್ಬರು ಶೂಟಿಂಗ್ ಮಾಡ್ತಾವ್ರೆ. ಅದು ಏನು ಕತೆನೋ, ಅದು ಏನು ಕ್ಯಾಮ್ರಾನೋ, ಅದು ಏನು ಕತೆನೋ. ಇವಳಿಗೆ ಹಂಗೆ ಆಗಬೇಕು ಕಣ. ಇವಳಿಗೆ ಇನ್ನೂ ಸರಿಯಾಗಿ ಹಾಕೊಂಡು ರುಬ್ಬೇಕು ನೋಡು. ಏನು ದುರಂಕಾರ ಮಾಡ್ತಾಳೆ ಅಂತಂದರೆ, ನಮ್ಮ ಅತ್ತೆ ಕಣ್ಣಾಗ ನೀರು ಹಾಕೊಂಬಿಟ್ಲಲ್ವ ಇವಳಿಂದ. ಏನು ಆಟ ಆಡಿಸ್ತೀಯೆ? ಕಂಡವ್ರು ಆಸ್ತಿ ನುಂಗ್ಬಿಟ್ಟು ಬಿಲ್ಡಪ್ ನೋಡ್ಲಾ, ಬಿಲ್ಡಪ್ಪು. ನಿನಗೆ ಮುಂದಕ್ಕೆ ಇದೇ ಗತಿ ಅಲ್ವಾ? ಮುಂದಕ್ಕೆ ಇದೇ ಥರ ಕಂಡೋರ್ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಲ್ವಾ? ಅದಕ್ಕೆ ಇವಾಗಿಂದನೇ ಪ್ರಾಕ್ಟೀಸ್ ಕೊಡಿಸ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಪಾಪ ಪಾರು ಏನೋ ಒಳ್ಳೆನೇನೆ, ಆದರೆ ನೀನಿದೆಯಾ ನೋಡಿ, ನೀನು ಬೋಲಾರೇಳು ನೀನು. ಇವಳಿಗೆ ಆಗ್ಬೇಕಣ, ಇನ್ನೂ ಆಗ್ಬೇಕು ನೋಡಿ ಇವಳಿಗಂತೂ ನನವೇ. ಹ್ಞೂ ಕಣ, ಸರಿಯಾಗಿ ಆಗ್ತೈತೆ, ಸುಮ್ಮನಿರು. ನೋಡಿ, ಪಟ ಅಂತ ಹಸುನೆಲ್ಲ ತೊಳೆದ್ಬಿಟ್ಟು ಬನ್ನಿ. ಇನ್ನೂ ಹೊಲ್ದತ್ರ ಹೋಗ್ಬೇಕು. ಹಾಗೇನೆ ಹಾಲು ಕರಿಯೋ ಸೀನ್ ಬೇರೆ ಐತೆ. ಹಾಲು ಕರಿಬೇಕು ನಾವು. ಹಾಲು ಕರಿಯೋ ಸೀನ್ ಇದೆ. ಆಮೇಲೆ ಕಳೆ ಕೀಳೋ ಸೀನ್ ಇದೆ. ಅದೆಲ್ಲನೂ ಇವತ್ತು ಸಂಜೆ ಮಾಡೋಣ. ಇಲ್ಲಾಂದರೆ ನಾಳೆ ಬೆಳಿಗ್ಗೆನೇ ಶೂಟಿಂಗ್ ಮಾಡ್ಬಿಡೋಣ. ಇದೊಂದು ಸೀನ್ ಒಂದು ಮುಗಿದ್ಮೇಲೆ ನೀವು ಸ್ವಲ್ಪ ರೆಸ್ಟ್ ಮಾಡಿ. ಪಾಪ ಕಸ ಬಸಾಕಿ ಹಸು ಮೈ ತೊಳೆದು ಸುಸ್ತಾಗ್ಬಿಟ್ಟಿರ್ತೀರಲ್ವಾ, ಸ್ವಲ್ಪ ರೆಸ್ಟ್ ಮಾಡಿ. ಆಮೇಲೆ ಶೂಟಿಂಗ್ನ ಶುರು ಮಾಡೋಣ. ಏನು, ಕಳೆ ಕೀಳ್ಬೇಕಾ? ಹಾಲು ಬೇರೆ ಕರಿಬೇಕಾ? ಮಮ್ಮಿ, ಸರಿ ಬೇಬಿ, ಸರಿ ಮಾಡೋಣ ಬಿಡು. ಇಷ್ಟೇ ಮಾಡಿದ್ದೀನಂತೆ, ಇನ್ನು ಅಷ್ಟು ಮಾಡೋದೇನು ದೊಡ್ಡ ಕತೆನಾ? ಮಾಡೋಣ. ಹೇಗಿತ್ತು ನಮ್ಮದು ಸೀನ್ ಎಲ್ಲ? ಚೆನ್ನಾಗಿ ಬಂದಿದ್ಯಾ? ಎಲ್ಲ ಚೆನ್ನಾಗೇ ಕಾಣಿಸ್ತಾ ಇದ್ದೀವಾ? ಅಯ್ಯೋ ಪಾರು, ಎಕ್ಸ್ಟ್ರಾಡಿನರಿ. ನಿಮ್ಮ ಅಮ್ಮಂಗಿನ ನಿನ್ನ ಪರ್ಫಾರ್ಮೆನ್ಸ್ ಅಂತೂ ಸೂಪರು. ನೋಡ್ತಾ ಇರು, ನೆಕ್ಸ್ಟ್ ಚಾನ್ಸು ಗ್ಯಾರಂಟಿ ಯಶ್ ಸರ್ ಜೊತೆನೇ. ಓ ಗಾಡ್, ಥ್ಯಾಂಕ್ ಯು ಸೋ ಮಚ್. ಸರಿ, ಕಟ್. ತುಂಬ ಚೆನ್ನಾಗಿ ಬಂದಿದೆ ಸೀನ್ ಎಲ್ಲ. ನಾನು ಕಟ್ ಮಗ ಬಾ, ಕ್ಯಾಮ್ರಾಗೆ ಚಾರ್ಜನ ಹಾಕೋಣ ಅಲ್ವಾ? ಹೋಗೋಣ ಬಾ. ಪಾರು, ಬೇಗ ಬಂದ್ಬಿಟ್ಟು ಮನೆಗೆ. ಬಿಸಿ ಮುದ್ದೆ ಬಸ್ಸಾರು ಎಲ್ಲ ರೆಡಿ ಆಗಿರ್ತೈತೆ. ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ. ಆಮೇಲಿಂದ ಕಳೆ ಕೀಳ ಸೀನು, ಆಮೇಲೆ ಅದು ಹಾಲು ಕರಿಯೋ ಸೀನು ಎಲ್ಲ ಐತೆ. ತೆಗಿಬೇಕಲ್ವಾ? ಅದು ನಿಜನೇ, ಬಂದೆ. ನಡಿ ಮಗ, ಹೋಗೋಣ. ನಮ್ಮ ಹಳ್ಳಿನ ಬೈದಿದ್ದಕ್ಕೆ ಸರಿಯಾಗಿ ತೀರಿಸ್ಕೊಂಡಿದೀವಲ್ಲ, ನಡಿ ಹೋಗೋಣ. ಅಮ್ಮ, ಸೂಪರ್ ಅಂತೆ ಆಕ್ಟಿಂಗು. ಬಾ ಹೋಗೋಣ. ಅಯ್ಯೋ ಹೋಗಿ ಇವಳನ್ನ ಎತ್ಬಿಟ್ಟಲ್ಲ ನಾನು.